ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು. ಗಾದೆಗಳು ಜನರ ಜೀವನದ ನುಡಿಮುತ್ತುಗಳು. ಗಾದೆಗಳು ಕಿರಿದಾದರೂ ಇರಿದಾದ ಅರ್ಥ ಒಳಗೊಂಡಿರುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಪ್ರಸ್ತುತ ಗಾದೆ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆ ಮನುಷ್ಯನ ಜೀವನ ಕ್ರಮಕ್ಕೆ ನೇರವಾಗಿ ಸಂಬಂಧಿಸಿದೆ. ಹಿರಿಯರು ಮಾಡಿಟ್ಟ ಆಸ್ತಿಯಿದೆ, ಹಣವಿದೆ ಎಂದು ಯಾವ ಕೆಲಸವನ್ನೂ ಮಾಡದೆ ಶ್ರೀಮಂತಿಕೆಯಲ್ಲಿ ಖರ್ಚು ಮಾಡಿದರೆ ಆಸ್ತಿ ಹಣ ಬಹಳ ಬೇಗ ಕರಗಿ ಹೋಗುತ್ತದೆ. ಹಣವಿರುವಾಗ ಸಿಹಿಗೆ ನೊಣಗಳು ಮುತ್ತುವಂತೆ ಹಲವರು ಸ್ನೇಹಿತರಾಗುತ್ತಾರೆ. ಖರ್ಚು ಮಾಡಲು ಅವನಲ್ಲಿ ಹಣವಿಲ್ಲದಂತಾದಾಗ ಅವರೆಲ್ಲ ದೂರ ಸರಿಯುತ್ತಾರೆ. ಸಿರಿವಂತ ಬಿಕಾರಿಯಾಗುತ್ತಾನೆ. ಅಪ್ಪ ಗಳಿಸಿಟ್ಟ ಹಣವಿದೆ ಎಂದು ಕುಳಿತು ಉಣ್ಣುವುದರ ಬದಲು ಸೋಮಾರಿಯಾಗದೆ ದುಡಿಮೆಯ ಯಾವುದಾದರೂ ಒಂದು ದಾರಿಯನ್ನು ಹುಡುಕಬೇಕು ಎಂದು ಈ ಗಾದೆಯು ಎಚ್ಚರಿಸುತ್ತದೆ. ಈ ಗಾದೆ ಅರ್ಥ ಏನಂದರೆ, ಗಾದೆಗಳು ಜನರ ಜೀವನದ ನುಡಿಮುತ್ತುಗಳು. ಅಂದರೆ ಅವರು ಜೀವನದಲ್ಲಿ ಅನುಭವಿಸಿದ ಅವರ ಅನುಭವದನ್ನೇ ಮಾತುಗಳೇ ಗಾದೆಗಳು. ಅಂದರೆ ಗಾದೆ ಕಿರಿದಾದರೂ ಇರಿದಾದ ಅರ್ಥ ಒಳಗೊಂಡಿರುತ್ತದೆ. ಅಂದರೆ ನೋಡೋಕೆ ತುಂಬ ಚಿಕ್ಕದಿರುತ್ತೆ ಗಾದೆ, ಒಂದು ಸೆಂಟೆನ್ಸಲ್ಲಿರುತ್ತೆ, ಆದರೆ ಇದರಲ್ಲಿ ತುಂಬ ಅರ್ಥಗಳಿರುತ್ತೆ ಅನ್ನೋದು ಇದು. ಒಂದು ಪಕ್ಷ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಈ ಗಾದೆಗೆ ಅರ್ಥ ಅಂದರೆ ಇದು ಜೀವನ ಕ್ರಮಕ್ಕೆ ನೇರವಾಗಿ ಸಂಬಂಧಿಸಿದೆ. ಇದು ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂಬ ಗಾದೆ ಮನುಷ್ಯನ ಜೀವನ ಕ್ರಮಕ್ಕೆ ನೇರವಾಗಿ ಸಂಬಂಧಿಸಿದೆ. ಹಿರಿಯರು ಮಾಡಿಟ್ಟ ಆಸ್ತಿಯಿದೆ, ಹಣವಿದೆ ಎಂದು ಯಾವ ಕೆಲಸವನ್ನೂ ಮಾಡದೆ ಶ್ರೀಮಂತಿಕೆಯಲ್ಲಿ ಖರ್ಚು ಮಾಡಿದರೆ ಆಸ್ತಿ ಹಣ ಬಹಳ ಬೇಗ ಕರಗಿ ಹೋಗುತ್ತದೆ. ನಮ್ಮ ಹಿರಿಯರು ಅಪ್ಪ ಅಜ್ಜ ಮಾಡಿಟ್ಟ ಆಸ್ತಿ ಇದೆ, ತುಂಬ ಹಣ ಇದೆ ಅಂತ ಯಾವ ಕೆಲಸವನ್ನೂ ಮಾಡದೆ ಸುಮ್ಮನೆ ಖರ್ಚು ಮಾಡ್ತಾ ಹೋದರೆ ಅದೇನಾಗುತ್ತೆ, ಕೆಲವು ವರ್ಷಗಳ ನಂತರ ಅದು ಕರಗಿ ಹೋಗುತ್ತೆ, ಖಾಲಿಯಾಗಿಬಿಡುತ್ತೆ. ಹಣವಿರುವಾಗ ಸಿಹಿಗೆ ನೊಣಗಳು ಮುತ್ತುವಂತೆ ಹಲವರು ಸ್ನೇಹಿತರಾಗುತ್ತಾರೆ. ನಮ್ಮ ಹತ್ರ ಹಣ ಇದೆ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಹಿಗೆ ನೊಣ ಮುತ್ತುವಂತೆ ಹಲವರು ಸ್ನೇಹಿತರಾಗುತ್ತಾರೆ. ಎಷ್ಟೋ ಜನ ಸ್ನೇಹಿತರಾಗ್ತಾರೆ. ಇವನ ದುಡ್ಡಲ್ಲೇ ಖರ್ಚು ಮಾಡಿ ಎಲ್ಲ ಮಾಡಿ ಶೋಕಿ ಮಾಡಿ ಎಲ್ಲ ಮಾಡ್ತಾರೆ. ಖರ್ಚು ಮಾಡಲಿ ಅವನಲ್ಲಿ ಹಣವಿಲ್ಲದಂತಾದಾಗ, ಅವನಲ್ಲಿ ಹಣ ಇಲ್ಲ, ಎಲ್ಲ ಖಾಲಿ ಆಯಿತು ಅಂದ ತಕ್ಷಣ ಯಾರೋ ಸ್ನೇಹಿತರಾಗಿ ಹಾಗೆ ಉಳ್ಕೊಳ್ಳಲ್ಲ. ಅವರೆಲ್ಲ ದೂರ ಸರಿಯುತ್ತಾರೆ. ಅವನೇನಾಗ್ತಾನಾಗ ಸಿರಿವಂತ ಬಿಕಾರಿ ಆಗುತ್ತಾನೆ. ಅದಕ್ಕೆ ಯಾವಾಗಲೂ ಹಿರಿಯರು ಮಾಡಿಟ್ಟ ಆಸ್ತಿ ಇದೆ ಅಂತ ಹಣವಿದೆ ಸುಮ್ಮನೆ ಖರ್ಚು ಮಾಡುವುದರ ಬದಲು ಅದನ್ನು ಇನ್ನೂ ಹೇಗೆ ಅದನ್ನು ವೃದ್ಧಿ ಮಾಡ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಿರಿಯರು ಮಾಡಿಟ್ಟ ಆಸ್ತಿ ಇದೆ ಅಂತ ಖರ್ಚು ಮಾಡ್ತಾ ಹೋದ್ರೆ ಏನಾಗುತ್ತೆ, ಕೆಲವೇ ವರ್ಷದಲ್ಲಿ ಅದೆಲ್ಲ ಖಾಲಿಯಾಗಿ ಅವನೇನಾಗ್ತಾನೆ, ಬಿಕಾರಿ ಆಗ್ತಾನೆ ಅಥವಾ ಬಡವ ಆಗ್ತಾನೆ ಅಂತ ಅರ್ಥ. ಅಪ್ಪ ಗಳಿಸಿಟ್ಟ ಹಣವಿದೆ ಎಂದು ಕುಳಿತು ಉಣ್ಣುವುದರ ಬದಲು ಸೋಮಾರಿಯಾಗದೆ ದುಡಿಮೆಯ ಯಾವುದಾದರೂ ಒಂದು ದಾರಿಯನ್ನು ಹುಡುಕಬೇಕು ಅಂತ ಈ ಗಾದೆ ಎಚ್ಚರಿಕೆ ಕೊಡ್ತಾ ಇದೆ ನಮಗೆ. ಅಂದರೆ ಅಪ್ಪ ಮಾಡಿಟ್ಟ ಇದೆ ಅಥವಾ ಹಿರಿಯರು ಮಾಡಿಟ್ಟ ಆಸ್ತಿ ಇದೆ ಅಂತ ಬದಲು ಅದನ್ನು ಸೋಮಾರಿಗೆ ಕೂತ್ಕೊಂಡು ಖಾಲಿ ಮಾಡುವುದರ ಬದಲು ಅದನ್ನು ಹೇಗೆ ಇನ್ನೂ ಸ್ವಲ್ಪ ಕೆಲಸ ಮಾಡಿ ಅದನ್ನು ಬೆಳೆಸ್ಕೊಂಡು ಹೋಗಿ ಅದನ್ನು ಇನ್ನೂ ವೃದ್ಧಿ ಮಾಡ್ಕೋಬೇಕು. ಆಸ್ತಿನ ವೃದ್ಧಿ ಮಾಡಿಕೊಂಡ್ರೆ ಅವನು ಆರಾಮಾಗಿರ್ಬೋದು. ಅದು ಬಿಟ್ಟು ಅದನ್ನು ಅವನು ಇದೆ ಅಂತ ಹೇಳಿ ಖರ್ಚು ಮಾಡ್ತಾನೇ ಹೋದರೆ ಕೆಲವೇ ವರ್ಷದಲ್ಲಿ ಅದು ಖಾಲಿ ಆಗಿಬಿಡುತ್ತೆ ಅಂತ ಈ ಗಾದೆಯ ಅರ್ಥ. ಈ ಗಾದೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.